ಸಿದ್ದರಾಮಯ್ಯಜಿಯವರ ನೇತೃತ್ವದ ಸರ್ಕಾರ ಎಲ್ಲ ರಂಗಗಳಲ್ಲಿ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಎಲ್ಲ ಸಮಾಜವನ್ನು ಗಮನದಲ್ಲಿಟ್ಟುಕೊಂಡು ಅವರ ಶ್ರೇಯೋಭಿವೃದ್ಧಿಗಾಗಿ ಇದು ಜನ ಹಾಗೂ ಸಾಮಾಜಿಕ ನ್ಯಾಯದ ಜೊತೆಗೆ ಯಾವ ಏರಿಯಾಗಳನ್ನು ಬಿಡಲಾರದೆ ಅಭಿವೃದ್ಧಿ ಕೆಲಸಕ್ಕೆ ಇವತ್ತು ಬಜೆಟ್ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಕೊಡೋದ್ರ ಮೂಲಕ ಈ ಭಾಗದ ಜನರಿಗೆ ಒಂದು ಅತ್ಯುನ್ನತವಾದಂಥ ಕೆಲಸ ಅವರು ಮಾಡಿದ್ದಾರೆ. ಅವ್ರಿಗೆ ನಾವು ವಿಶೇಷವಾದ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ. ಅದರ ಜೊತೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಾಗೂ ಕುಡಿಯುವ ನೀರಿಗಾಗಿ ಹಲವಾರು ಲಿಫ್ಟ್ ಇರಿಗೇಷನ್ ಮಾಡೋದ್ರ ಮೂಲಕ ನಮ್ಮಲ್ಲಿ ಹಲವಾರು ಯೋಜನೆಗಳಿಗೆ ಅವರು ಕೊಡೋದ್ರ ಮೂಲಕ ಅವರು ತಮ್ಮ ಜನಪರವಾದ ಬಜೆಟನ್ನು 16ನೇ ಬಜೆಟ್ ಮಂಡಿಸಿದ್ದಾರೆ. ಸಿದ್ದರಾಮಯ್ಯನವರು ಬಡವರ ರಾಮಯ್ಯ, ರೈತರ ರಾಮಯ್ಯ, ದಲಿತರ ರಾಮಯ್ಯ, ಅವ್ರ ಹೆಣ್ಣುಮಕ್ಕಳ ಸ್ತ್ರೀ ಶಕ್ತಿಗಳನ್ನು ಕೊಡ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ವಿಶೇಷವಾದ ಅಭಿನಂದನೆ ಹೇಳಬೇಕಾಗ್ತದೆ. ಈ ಸ್ವತ್ತು ಎಷ್ಟೋ ಜನರಿಗೆ ಗುಂಟೆಯಲ್ಲಿ ಜಾಗ ತೆಗೆದುಕೊಂಡು ಅವರ ಹೆಸರಿಗೆ ಆಗಲಾರದೆ ಒದ್ದಾಡ್ತಕ್ಕಂಥದ್ದಿತ್ತು. ಅದನ್ನು ಸರಿ ಮಾಡೋದ್ರ ಮೂಲಕ ನಮ್ಮ ಮುಧೋಳದಲ್ಲಿ 4,000ರಿಂದ 5,000 ಜನರಿಗೆ ಅವರಿಗೆ ಉತ್ತಾರಗಳಿಲ್ಲ, ನನ್ನ ಸ್ವಂತ ಆಸ್ತಿ ಅನ್ನುವ ರೆಕಾರ್ಡ್ಗಳಿಲ್ಲ. ಅದನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ನಾನೆಲ್ಲ ಮುಧೋಳ ತಾಲೂಕಿನ ಜನತೆಗೆ, ರಾಜ್ಯದ ಜನತೆಗೆ ಮನವಿ ಮಾಡ್ಕೊಳ್ತೀನಿ, ಅಂತಹ ಜಾಗೆಗಳು ನಿಮಗೆ ಯಾವ್ಯಾವ್ದು ಇದ್ದರೆ ದಯಮಾಡಿ ಅರ್ಜಿ ಕೊಡಿ, ಸರಿ ಮಾಡಿಕೊಳ್ಳಿ. ಜನಪರ, ರೈತಪರ, ಮಹಿಳೆಯರ ಪರ, ದಲಿತರ ಪರ, ಎಲ್ಲ ವರ್ಗಗಳ ಅಲ್ಪಸಂಖ್ಯಾತರ ಪರ, ಎಲ್ಲ ಜಾತಿ ಧರ್ಮದವ್ರನ್ನ ಗಮನದಲ್ಲಿಟ್ಟುಕೊಂಡು ಬಡತನ, ಶ್ರೀಮಂತಿಕೆ, ಮಧ್ಯಮ ವರ್ಗ, ಎಲ್ಲ ಧರ್ಮ ಆದಿಗಳನ್ನ ಒಳಗೊಂಡಂಥ ಸರ್ವ ಜನಾಂಗ ಶ್ರೇಯೋಭಿವೃದ್ಧಿಗೆ ಇದು ಬಜೆಟ್ ಅನುಕೂಲಕರ ಹಾಗೂ ಅವಕಾಶ ಎಲ್ಲರಿಗೂ ಸಿಕ್ಕಿದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.